ನನ್ನೆಲ್ಲ ಸಾಹುಕಾರ ಮಂದಿಗೆ ನಮಸ್ಕಾರ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ನಾನು ಇವತ್ತು ಹೊರಟಿದ್ದೀನಿ ನಮ್ಮ ಟಿಲ್ಲರ್ ತಗೊಂಡು ಎಲ್ಲಿಗಂತ ನೋಡ್ತಾ ಇದ್ದೀರಾ? ಬನವಾಸಿಗೆ. ಕದಂಬರ ನಾಡು ಬನವಾಸಿ. ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ಟಿಲ್ಲರ್ನ ಸರ್ವಿಸ್ ಮಾಡಿಸ್ಬೇಕು. ಹಂಗಾಗಿ ನಮ್ಮಪ್ಪ ಅತಿಕ ಮುಚ್ಕೊಂಡು ಹೋಗಿ ಸರ್ವಿಸ್ ಮಾಡಿಸ್ಕೊಬಾ ಅಂದರು. ಹಂಗಾಗಿ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ ಬನವಾಸಿಗೆ. ಫೈನಲಿ ನಾನು ಬನವಾಸಿಗೆ ಬಂದು ಮುಟ್ಟಿದೆ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಗಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಇದೆ ನೋಡಿ ಗ್ಯಾರೇಜು. ಇವರೇ ನೋಡಿ ನಮ್ಮ ಟಿಲ್ಲರ್ನ ಡಾಕ್ಟರ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅನಿಸುತ್ತೆ. ಇವಾಗ ಸೀದಾ ಬಂದು ಬಕೆಟ್ ತಗೊಂಡೇ ಬಂದುಬಿಟ್ರು. ಏನು ಮಾಡ್ತಾರಂತ ನೋಡಿದರೆ ಸೀದಾ ನಮ್ಮ ಟಿಲ್ಲರ್ಗೆ ಬುಡಕ್ಕೆ ಕೈ ಹಾಕ್ಬಿಡೋದ. ಏನು ಮಾಡ್ತಾರಪ್ಪ ಅಂತ ನೋಡಿದರೆ ಇಂಜಿನ್ ಆಯಿಲ್ ತೆಗಿಯೋ ನಟ್ಟು ಬುಡದಲ್ಲಿದೆ, ಹಾಗಾಗಿ ತೆಗಿತಾ ಇದ್ದೀವಿ ಅಂತ ಅಂದರು. ನೋಡಿ ಬಂದೇ ಬಿಡ್ತು ಆಯಿಲು. ದಳ 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 ದಳ. ಅವ್ರು ಮಾಡ್ತಾ ಇರೋದು ನೋಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾ ಏನೋ ಮಾಡ್ತಾ ಇದ್ದಾರೆ ಅಂದ್ಕೊಂಡೆ, ಆದರೆ ಅಷ್ಟ್ರ ಮೇಲೆ ಗೊತ್ತಾಯ್ತು ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ. ಅದೇನಂತ ಗೊತ್ತಾ? ಡೀಸೆಲ್ ಫಿಲ್ಟರ್. ಇವರು ಬಂದು ಏನೋ ಗುಸು ಪಸ ಪಸ ಅಂತ ಹೋಗ್ಬಿಟ್ರು. ಏನಂದ್ರು ಅಂತ ಗೊತ್ತೇ ಆಗಲಿಲ್ಲ ನೋಡಿ. ಇವಾಗ ಡೀಸೆಲ್ ಫಿಲ್ಟ್ರನ್ನ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಡೀಸೆಲ್ ಬಿಟ್ಕೊಂಡು ಏನೋ ಮಾಡ್ಬೇಕಂತೆ. ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ? ಉದ್ದಕ್ಕೆ ಹೋಗಿ ವೇಸ್ಟ್ ಎಲ್ಲ ಸಿಕ್ಸ್ಕೊಂಡ್ಬಿಟ್ಟು ಪರದಾಡ್ಬಿಟ್ರು ನಮ್ಮ ಮೇಸ್ತ್ರಿ ಅವರು. ಇವಾಗ ನಮ್ಮ ದೊಡ್ಡಪ್ಪ ಬಂದ್ಬಿಟ್ಟು ಅವ್ರಿಗೆ ಹೆಲ್ಪರ್ ಇಲ್ಲ ಅಂತ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದಾರೆ. ದುಡ್ಡಲ್ಲಿ ಏನಾದರೂ ಕಮ್ಮಿ ಮಾಡ್ತಾರೇನೋ ಅಂತ, ಸರ್ವಿಸ್ ದುಡ್ಡಲ್ಲಿ. ಇವಾಗ ಆಯಿಲ್ಗೆ ಚೆಕ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಬೇಕು ಅನಿಸುತ್ತೆ, ಸೊ ಹಾಗಾಗಿ ಆಯಿಲ್ನ ಹಾಕ್ತಾ ಇದ್ದಾರೆ. ಎಷ್ಟು ಹಾಕ್ತಾ ಇದ್ದಾರೆ ಅಂದರೆ ಅದು ತುಂಬೋವರೆಗೂ ಹಾಕ್ತಾನೇ ಇದ್ದಾರೆ. ಫೈನಲಿ ತುಂಬ್ತು ಅನಿಸುತ್ತೆ. ಇವಾಗ ಲಾಳ್ಕೆ ತೆಗೆದು ತೋರಿಸ್ತಾರೆ ನೋಡಿ ಗೇಜ್ನ ಹೆಂಗೆ ಚೆಕ್ ಮಾಡೋದು ಅಂತ. ಟಿಲ್ಲರ್ನ ಗೇರ್ ಆಯಿಲ್ ಇಲ್ಲೇ ಇರುತ್ತೆ, ಅದನ್ನ ಚೆಕ್ ಮಾಡಿ ಇವಾಗ ತೋರಿಸ್ತಾರೆ ನೋಡಿ ನಮಗೆ ಹೆಂಗೆ ತೆಗಿಯೋದು ಅಂತ. ಇಲ್ಲ, ಟೈಟ್ ಮಾಡ್ತಾ ಇದ್ದಾರಾ? ಹೌದು ಅನಿಸುತ್ತೆ, ಟೈಟ್ ಮಾಡಿಬಿಟ್ರು. ಇವಾಗ ಇಲ್ಲೇನೋ ಹಾಕ್ತಾ ಇದ್ದಾರೆ, ಹಸಿರು ಕಲರ್ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಕೇಳಿ ನೋಡಿದರೆ ಅವರು ಕೂಲೆಂಟ್ ಆಯಿಲು ಅಂತವ್ರೆ. ನಿಮಗೂ ಹಂಗೆ ಅನಿಸುತ್ತಾ? ಹಸಿರು ಇರುತ್ತಾ ಕೂಲೆಂಟ್ ಆಯಿಲು? ಏನೋ ದಬಾಕ್ಬಿಟ್ರಲ್ಲ ಸ್ವಾಮಿ. ಕೂಲೆಂಟ್ ಆಯಿಲ್ನ ಭಾಳ ಹಾಕೋಕ್ಕಾಗಲ್ಲ ಅಂತ ನೀರು ಹಾಕಿ ಫಿಲ್ ಮಾಡ್ತಾ ಇದ್ದಾರೆ ಇವರು. ಅಲ್ಲಿಂದ ಬಂದು 4 ಗಾಲಿಗೂ ಏರ್ ಚೆಕ್ ಮಾಡಿಸಿ ನಂತರ ನಮ್ಮ ದೊಡ್ಡಪ್ಪನ ಕೈಲಿ ಗಾಡಿ ಕೊಟ್ಕೊಳಿಸ್ಬೇಕು. ದೊಡ್ಡಪ್ಪನೂ ಬಂದುಬಿಟ್ರು. ನಮ್ಮ ಭಯ್ಯ ಫೋನ್ ಮಾಡಿ ಜಡಕ್ಕೆ ಹೋಗಿ ಬರೋಣ ಬಾ ಅಂತ ಕರೆದ್ರು. ಅವ್ರು ಫೋನ್ ಮಾಡಿ ಹೇಳೋದ್ರೊಳಗೆ ಪ್ರತ್ಯಕ್ಷ ಅಣ್ಣ ಬಂದ್ರು ನೋಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ರಾಜ ರಾಜ ಅನ್ಕೊಂಡು ನಾವು ಹೋಗ್ತಾ ಇದ್ದೀವಿ ಜಡಕ್ಕೆ. ಫುಲ್ ಆಫ್ ರೋಡಿಂಗ್ ಏರಿಯಾ ಇದು. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ರೋಡ್ ಎಷ್ಟು ಹಾಳಾಗಿದೆ ಅಂದರೆ ಗಾಡಿಯವರು ಬರೋರು ಯೋಚನೆ ಮಾಡ್ಬೇಕು, ಹೆಂಗೆ ಬರ್ಬೇಕಪ್ಪ ಈ ರೋಡಿಗೆ ಅಂತ. ಅಷ್ಟೊಂದು ಹಾಳಾಗಿದೆ. ತೋರಿಸ್ತೀನಿ ನೋಡಿ ಇವಾಗ. ಫುಲ್ ಆಫ್ ರೋಡಿಂಗ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ನಮಗಲ್ಲಿ ಸ್ವಾಗತ ಭರ್ಜರಿಯಾಗಿ ಮಾಡಿದರು. ಇಲ್ಲಿ ಜಾಗ ನೋಡ್ತಾ ಇದ್ದೀರಲ್ಲ, ಇದೇ ಜಾಗಕ್ಕೆ ಶಾಮಿಯಾನ ಹಾಕಬೇಕು. ಸೊ ಹಂಗಾಗಿ ಜಾಗ ನೋಡಿ ಸೈಜೆಲ್ಲ ಹೇಳಿ ಮುಗೀತು. ಇವಾಗ ನಾವು ಮತ್ತೆ ವಾಪಸ್ ಬರೋದ್ರೊಳಗೆ ರೋಡ್ನ ಪ್ಯಾಚ್ ವರ್ಕ್ ಮಾಡ್ತಾ ಇದ್ರು. ಹಂಗೆ ಅವ್ರಿಗೊಂದು ಹಾಯ್ ಹೇಳಿಬಿಡಿ ಎಲ್ಲ. ಹಾಯ್. ಊಟ ಮಾಡಿ ಮಲಗಿದ್ದೆ. ನಮ್ಮಪ್ಪ ಕಲ್ಕಡಿಗೆ ಹೋಗಿ ಒಂದು ಚೀಲ ಗೊಬ್ಬರ ಇಳಿಸಿ
ಅಲ್ಲಿ ಭತ್ತ ತುಂಬಿಟ್ಟಿದ್ದೀವಿ ಹಿಡ್ಕೊಂಡು ಬರೋಣ ಬಾ ಅಂತ ಅಂದರು. ಸೊ ಹಾಗಾಗಿ ನಾನು ಒಂದು ಬಟ್ಲು ನೀರು ತುಂಬ್ಕೊಂಡು ಗಾಡಿ ತಗೊಂಡು ಹೊರಟೆ. ನಾ ಒಬ್ಬನೇ ಹೋಗಲಿಲ್ಲ, ನಮ್ಮ ದೊಡ್ಡಪ್ಪನೂ ಬಂದರು, ಹಿಂದಿದ್ದಾರೆ. ಮಖಕ್ಕೆ ಯಾಕೆ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಅಂದರೆ ಟಿಲ್ಲರಲ್ಲಿ ಬರೋ ಹಾಗೆ ಮಖಕ್ಕೆ ಹೊಡಿತೈತೆ, ಸೊ ಹಂಗೆ ಹಾಕ್ಕೊಂಡಿದ್ದೆ. ಫೈನಲಿ ನಮ್ಮ ಗದ್ದೆಗೆ ಬಂದಿದ್ದೀವಿ. ಇದೆಲ್ಲ ನಮ್ಮದೇ ಅನ್ನೋಕ್ಕಾಗಲ್ಲ, ನಮ್ಮ ರೆಕಾರ್ಡಲ್ಲಿರೋದು ಮಾತ್ರ ನಮ್ಮದು ಅಷ್ಟೇ. ಸುಮಾರು ಗದ್ದೆ ಕೊಯ್ದು ಸುಮಾರು ದಿನ ಆಗಿದೆ. ಭತ್ತ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಒಂದು ಸ್ವಲ್ಪ ಊಟಕ್ಕೆ ಬೇಕಾದಷ್ಟು ಮಾತ್ರ ಇಲ್ಲಿದೆ. ಅದು ನೀವು ಅದು ಲೋಡ್ ಮಾಡ್ಕೊಂಡು ಹೋಯ್ತಾ ಇರಬೇಕು. ಭತ್ತ ಚೀಲ ಬಾಯಿ ಕಟ್ತಾಯಿದ್ರು ನಮ್ಮ ಅಪ್ಪ, ನಮ್ಮ ದೊಡ್ಡಪ್ಪ. ಕಟ್ ಮುಗೀತು, ನಂತರ ಲೋಡ್ ಮಾಡಾಯಿತು. ಇವಾಗ ಮತ್ತೆ ಊರ ಕಡೆ ನಮ್ಮ ಪಯಣ. ಗ್ರೌಂಡಲ್ಲಿ ಎಲ್ಲ ಹುಡುಗರು ಕ್ರಿಕೆಟ್ ಆಡ್ತಾಯಿದ್ರು, ಅವ್ರಿಗೊಂದು ಹಾಯ್ ಹೇಳಿ ಗಾಡಿ ಅನ್ಲೋಡ್ ಮಾಡಿ ಗಾಡಿ ಸೀದಾ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಟ್ವಿ. ಪಾರ್ಕ್ ಮಾಡಿ ಸೀದಾ ಬಂದಿದ್ದೆ ನಾನು ಜಿಮ್ಗೆ. ನೋಡಿ ಹೆಂಗಿದ್ದೀನಿ ನಾನು. ಫಿಟ್ನೆಸ್ ಇಸ್ ಮೋರ್ ಇಂಪಾರ್ಟೆಂಟ್. ಹಂಗೆ ಹಿಂಗೊಂದು ಹಾಕು, ಒಂದು ಝೂಮ್, ಆ ಗಜ್ಗ ಗಜ್ಗ ಸೆಕ್ಸಿ ಸೆಕ್ಸಿ ಜಸ್ಟ್ ಕ್ಲಾಸ್ ಅಂತಾರೆ ಇದಕ್ಕೆ. ಸೆಕೆಂಡ್ ಬಟರ್ಫ್ಲೈ. ಜಸ್ಟ್ ನಂತರ ಟ್ರೈಸೆಪ್ಸ್, ಖರಾಬ್ ಟ್ರೈಸೆಪ್ಸ್. ಹಂಗೆ ಸುಮ್ಮನೆ ಒಂದು ಬಾಡಿ ಫೋಸು ನೋಡಿ ಕಟ್ಸ್ ಹೆಂಗಿದೆ ನಂದು. ಇನ್ನು ಮಕ್ಳರೆ ಬರಬೇಕು, ಬರುತ್ತೆ ಅಂದ್ಕೊಂಡು ದಿನ ಜಿಮ್ಮಿಗೆ ಬರ್ತಾಯಿದ್ದೀನಿ ನಾನು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.